ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ರಾಹು ಚಂದ್ರ ಸಂಯೋಗ ಇದ್ದರೆ, ರಾಹು ಚಂದ್ರ ಯುತಿ ಇದ್ದರೆ ಏನೆಲ್ಲ ಒಂದು ಫಲ ಕೊಡುತ್ತೆ, ನಿಮಗೆ ಏನೆಲ್ಲ ಒಂದು ಎಫೆಕ್ಟ್ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ರಾಹು ಚಂದ್ರ ಇದ್ರದ್ದು ಒಂಥರ ಗ್ರಹಣ ಯೋಗನೆ. ಅದು ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ. ಈ ಚಂದ್ರ ಅಂತ ಹೇಳಿದ್ರೆ ಅದು ಮನಸ್ಸು. ಚಂದ್ರ ಅಂದರೆ ಮನಸ್ಸು. ರಾಹು ಅಂತ ಹೇಳಿದ್ರೆ ರಾಹು ಚಂದ್ರನ ಜೊತೆ ಬಂದಾಗೋದು ನಿಮಗೆ ಮನಸ್ಸಿನ ಮೇಲೆ ರಾಹುವಿನ ಒಂದು ನೆಗೆಟಿವ್ ಎಫೆಕ್ಟನ್ನು ಹೆಚ್ಚು ಬೀರ್ತದೆ. ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಆಗುತ್ತೆ. ಇದು ಯಾವುದೇ ಒಂದು ಭಾಗದಲ್ಲಿರಲಿ, ಯಾವುದೇ ಭಾಗದಲ್ಲಿದ್ದರೂ ಕೂಡ ನಿಮಗೆ ಅದು ಎಫೆಕ್ಟ್ ಆಗುತ್ತೆ. ಅದು ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ರಾಹು ಚಂದ್ರ ಒಟ್ಟಿಗಿದ್ದರೆ, ಜಾತಕದಲ್ಲಿ ರಾಹು ಮತ್ತು ಚಂದ್ರಗ್ರಹ ಒಟ್ಟಿಗೆ ಏನಾದರೂ ಇದ್ದರೆ ನಿಮಗೆ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ, ಹೆಚ್ಚು ಮಾನಸಿಕ ಒತ್ತಡ ಇರ್ತದೆ. ಮತ್ತು ಹಿಂದಿನ ಜನ್ಮದ ಒಂದು ಕರ್ಮದ ಕಾರಣ ಭಯ ಇರ್ತದೆ, ಏನೋ ಒಂದು ಅರಿಯದ ಭಯ ಇರ್ತದೆ ನಿಮಗೆ. ಇದು ಲೈಫ್ ಲಾಂಗ್ ಕಾಡ್ತದೆ ಅವರಿಗೆ. ಏನೋ ಒಂದು ಅರಿಯದ ಭಯ ಇರ್ತದೆ, ಇದು ಲೈಫ್ ಲಾಂಗ್ ಅವರಿಗೆ ಕಾಡ್ತಾನೆ ಇರ್ತದೆ ಈ ಭಯ ಅನ್ನೋದು. ಮತ್ತು ಇವರಿಗೆ ರಾಹು ಮತ್ತು ಚಂದ್ರ ಇದ್ದರೆ ಬೇರೆಯವರಿಗೆ ಒಂದು ಹೆದರಿಸುವಂಥ ಒಂದು ವ್ಯಕ್ತಿತ್ವ ಇರ್ತದೆ. ಬೇರೆಯವರಿಗೆ ಹೆದರಿಸುವಂಥ ಒಂದು ವ್ಯಕ್ತಿತ್ವ ಜಾಸ್ತಿ ಇರ್ತದೆ ಇವರಿಗೆ. ರಾಹು ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ಬೇರೆಯವರಿಗೆ ಹೆದರಿಸೋದು, ಈ ಥರ ಒಂದು ನೆಗೆಟಿವ್ ಒಂದು ಸ್ವಭಾವ ಇರ್ತದೆ ಅವರಿಗೆ. ಈ ಕಾರಣ ಸರಿಯಾಗಿ ಥಿಂಕ್ ಮಾಡಲಿಕ್ಕಾಗಲ್ಲ. ರಾಹು ಚಂದ್ರ ಇದ್ದರೆ ಯಾವುದೊಂದು ನಿರ್ಧಾರ ತೊಗೊಳ್ಲಿಕ್ಕಾಗಲ್ಲ, ಕನ್ಫ್ಯೂಸ್ಡ್ ಆಗಿರ್ತಾರೆ. ಈ ಥರ ಒಂದು ನೆಗೆಟಿವ್ ಫಲ ಕೊಡ್ತದೆ ಇದು. ಇದೇನಾದರೂ ಜಲರಾಶಿಯಲ್ಲಿದ್ದರೆ, ಜಲರಾಶಿ ಅಂತಂದರೆ ಇಲ್ಲಿ ಏನಾದರೂ ಇದ್ದರೆ, ಕಟಕ ರಾಶಿಯಲ್ಲಿದ್ದರೆ, ವೃಶ್ಚಿಕ ರಾಶಿಯಲ್ಲಿದ್ದರೆ ಅಥವಾ ಮೀನ ರಾಶಿಯಲ್ಲಿದ್ದರೆ, ಈ ಜಲತತ್ವ ರಾಶಿಯಲ್ಲಿದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ ಇವರಿಗೆ ಭಾವನಾತ್ಮಕ ಅಭದ್ರತೆ ಇರ್ತದೆ. ಹೆಚ್ಚಾಗಿ ಭಾವನಾತ್ಮಕ ಅಭದ್ರತೆ ಮತ್ತು ಪ್ರೀತಿ ಮತ್ತು ಬಯಕೆ ಪಡೆಯಲು ಇವರು ಬೇರೆಯವರ ಗಮನ ಹೆಚ್ಚು ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ಬೋದು ಜಲತತ್ವದ ರಾಶಿಯಲ್ಲಿದ್ದರೆ. ಆಮೇಲೆ ವಾಯುತತ್ವದ ರಾಶಿಯಲ್ಲಿದ್ದರೆ ಅಂದರೆ ವೃಷಭ, ವಾಯುತತ್ವದ ರಾಶಿಯಲ್ಲಿ ಏನಾದರೂ ಇದ್ದರೆ ಅವರಿಗೆ ತುಂಬ ಬುದ್ಧಿವಂತರಾಗಿರ್ತಾರೆ ಅವರು. ಬಟ್ ಬೇರೆಯವರ ಒಂದು ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಬೇರೆಯವರ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಇವರಿಗೆ. ಭೂತತ್ವದ ರಾಶಿಯಲ್ಲಿದ್ದರೆ, ಭೂತತ್ವದ ರಾಶಿಯಲ್ಲಿ ಏನಾದರೂ ಇದ್ದರೆ ಅವರಿಗೆ ಅಧಿಕಾರ ಮತ್ತು ಸಂಪತ್ತಿನ ಬಯಕೆ ಜಾಸ್ತಿ ಆಗಿರ್ತದೆ. ರಾಹು ಮತ್ತು ಚಂದ್ರ ಭೂತತ್ವ ರಾಶಿಯಲ್ಲಿದ್ದರೆ ಅಧಿಕಾರದ ದಾಹ ಇರ್ತದೆ ಮತ್ತು ಸಂಪತ್ತಿನ ದಾಹ ತುಂಬ ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು. ನಂತರ ಅಗ್ನಿ ರಾಶಿಯಲ್ಲಿದ್ದರೆ, ಅಗ್ನಿ ರಾಶಿ ಅಂತ ಹೇಳಿದ್ರೆ ಮೇಷ, ಸಿಂಹ ಮತ್ತು ಧನು, ಈ ಅಗ್ನಿ ತತ್ವದ ರಾಶಿಯಲ್ಲಿದ್ದರೆ ಪ್ರತಿ ಕೆಲಸ ಮತ್ತು ವೃತ್ತಿಯ ಬಗ್ಗೆ ಒಂಥರ ಅಭಿಮಾನ ಜಾಸ್ತಿ ಇರ್ತದೆ ಅವರಿಗೆ. ಬಟ್ ಲೈಫಲ್ಲಿ ವ್ಯಕ್ತಿಯಲ್ಲಿ ಅಸಹನೀಯತೆ ಜಾಸ್ತಿ, ಅಭದ್ರತೆ ತುಂಬ ಜಾಸ್ತಿ ಇರ್ತದೆ. ಇದು ರಾಹು ಚಂದ್ರ ಯುತಿ ಇದ್ದರೆ ಕೊಡುವಂಥ ಒಂದು ಫಲಗಳು. ನೀವು ಈ ಥರ ರಾಹು ಚಂದ್ರ ಯುತಿ ಇದ್ದಾಗ ನೀವು ಕರೆಕ್ಟಾಗಿ ಸೊಲ್ಯೂಷನ್ ಕರೆಕ್ಟಾಗಿ ಮಾಡ್ಕೋಬೇಕು. ಚಂದ್ರನ ಮಂತ್ರ ಮತ್ತು ರಾಹುವಿನ ಮಂತ್ರವನ್ನು ಒಂದು ನಿಗದಿತ ಟೈಮಲ್ಲಿ ನೀವು ಪಠಿಸ್ತಿರಬೇಕು. ಇದು ರಾಹು ಚಂದ್ರ ಯುತಿ ಕೊಡುವಂಥ ಒಂದು ಫಲಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ತಿಳ್ಕೊಂಡು ನಿಮಗೇನಾದರೂ ಜಾತಕ ವಿಚಾರ ಮಾಡಬೇಕು ಅಂದಿದ್ದರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ನಮಸ್ಕಾರ.